ಭ್ರಷ್ಟ ಅಧಿಕಾರಿ ಬಂಧಿಸಿ ರೈತರಿಗೆ ನ್ಯಾಯ ದೊರಕಿಸುವಂತೆ ಪಾದಯಾತ್ರೆ. ಸಿರುಗುಪ್ಪ ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ಅಕ್ರಮ ಭೂ ಮಾಫಿಯಾದಲ್ಲಿ ತೊಡಗಿರುವ ಉಪ ನೋಂದಣಾಧಿಕಾರಿ ಯಲ್ಲಾ ರೆಡ್ಡಪ್ಪ ಅವರನ್ನು ತಕ್ಷಣವೇ ಬಂಧಿಸಬೇಕು. ಹಲವಾರು ವರ್ಷಗಳಿಂದ ಸಾಗು ಮಾಡುತ್ತಿರುವ ರೈತನಿಗೆ ಜಮೀನಿನ ಪಟ್ಟ ಕೊಟ್ಟು ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪ್ರಾಂತ್ಯ ರೈತ ಸಂಘ ತಾಲೂಕು ಸಮಿತಿಯಿಂದ ನಗರದ ಮಹಾತ್ಮ ಗಾಂಧೀಜಿ ವೃತ್ತದಿಂದ ಜಿಲ್ಲಾ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಲಾಯಿತು. ಸಿಐಟಿಯು ಜಿಲ್ಲಾ ಅಧ್ಯಕ್ಷ ಎಚ್. ತಿಪ್ಪಯ್ಯ ಅವರು ಮಾತನಾಡಿ, ತಾಲೂಕಿನ ನಂಬರ್ 64 ಹಳೆಕೋಟೆ, ದೇಶನೂರು, ಕೆಂಚನಗುಡ್ಡ, ಅರಳಿಗನೂರು, ಸಿರಿಗೇರಿ ಗ್ರಾಮಗಳಲ್ಲಿನ ಸುಮಾರು 850 ಎಕರೆ ಭೂಮಿಯನ್ನು ಇಲ್ಲಿನ ಭ್ರಷ್ಟ ಅಧಿಕಾರಿಗಳು ತಮ್ಮ ಸಂಬಂಧಿಕರ ಹೆಸರಿನಲ್ಲಿ ಪಟ್ಟ ಮಾಡಿಕೊಂಡು ರಾಜಾರೋಷವಾಗಿ ತಿರುಗಾಡುತ್ತಾರೆ. ಹಲವಾರು ವರ್ಷಗಳಿಂದ ಸಾಗು ಮಾಡುತ್ತಿರುವ ಎಸ್ಟಿ ಮತ್ತು ಎಸ್ಸಿ ಜನಾಂಗದ ರೈತರು ಅಕ್ರಮ ಭೂ ಮಾಫಿಯಾದಲ್ಲಿನ ಅಧಿಕಾರಿಗಳು ಅಕ್ರಮ ಆಸ್ತಿಯನ್ನು ನೋಂದಣಿ ಮಾಡಿಕೊಂಡಿರುವ ವ್ಯಕ್ತಿಗಳಿಂದ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಆದ್ದರಿಂದ ರೈತ ಸಂಘ ಸೇರಿದಂತೆ ಇನ್ನಿತರ ಒಕ್ಕೂಟಗಳು ಸೇರಿಕೊಂಡು ಬಳ್ಳಾರಿಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನ ಸೆಳೆದು ಇಲ್ಲಿನ ಬಡ ರೈತರಿಗೆ ಜಮೀನಿನ ಪಟ್ಟ ಕೊಟ್ಟು ನ್ಯಾಯ ಒದಗಿಸಬೇಕೆಂಬ ಬೇಡಿಕೆಯೊಂದಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಕ್ರಮವಾಗಿ ಬೇನಾಮಿ ಆಸ್ತಿ ಮಾಡಿರುವ ಉಪನೋಂದಣಾಧಿಕಾರಿ ಯಲ್ಲಾ ರೆಡ್ಡಪ್ಪ ಅವರ ಮೇಲೆ 3-4 ಪ್ರಕರಣಗಳಿದ್ದರೂ ಅವರನ್ನು ರಕ್ಷಣೆ ಮಾಡುತ್ತಿರುವ ಕಾಣದ ಕೈಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದರು. ಭೂಮಿ ಕೊಡು, ನೀರು ಕೊಡು, 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 ದುಡಿಯ ಕೈಗೆ ಕೆಲಸ ಕೊಡು, ದುಡಿಯ ಕೈಗೆ ಕೆಲಸ ಕೊಡು, ದುಡಿಯ ಕೈಗೆ ಕೆಲಸ ಕೊಡು, ದುಡಿಯ ಕೈಗೆ ಕೆಲಸ ಕೊಡು, ಬಡ ರೈತರಿಗೆ ಪಟ್ಟ ಕೊಡು, ಬಡ ರೈತರಿಗೆ ಪಟ್ಟ ಕೊಡು, ಬಡ ರೈತರಿಗೆ ಪಟ್ಟ ಕೊಡು, ಬಡ ರೈತರಿಗೆ ಪಟ್ಟ ಕೊಡು, ಫಾರಂ ನಂಬರ್ 57 ಹಾಕಿರ್ತಕ್ಕಂಥ ಬಡ ರೈತರಿಗೆ ಪಟ್ಟ ಕೊಡಲೇಬೇಕು. ಫಾರಂ ನಂಬರ್ 57 ಹಾಕಿರ್ತಕ್ಕಂಥ ಎಲ್ಲ ಬಡ ರೈತರಿಗೆ ಪಟ್ಟ ಕೊಡಲೇಬೇಕು. ಭೂಮಿ ಕೊಡೆ, ನೀರು ಭೂಮಿ ಕೊಡೆ, ನೀರು ಕೊಡೆ, ದುಡಿಯ ಕೈಗೆ ಕೆಲಸ ಕೊಡೆ, ದುಡಿಯ ಕೈಗೆ ಕೆಲಸ ಕೊಡೆ, ಬಡ ರೈತರಿಗೆಲ್ಲ ಪಟ್ಟ ಕೊಡೆ, ಬಡ ರೈತರಿಗೆಲ್ಲ ಪಟ್ಟ ಕೊಡೆ, ಭ್ರಷ್ಟಾಧಿಕಾರವನ್ನು ಡಿಸ್ಮಿಸ್ ಮಾಡು. ಏನೇ ಬರಲಿ, ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಭ್ರಷ್ಟಾಧಿಕಾರಿಗಳಿಗೆ ಧಿಕ್ಕಾರ, ಕಾಳಸಂತೆಯಲ್ಲಿ ಭೂಮಿಯನ್ನು ಪಟ್ಟ ಮಾಡಿರ್ತಕ್ಕಂಥ ಭ್ರಷ್ಟಾಧಿಕಾರಿಗಳಿಗೆ ಧಿಕ್ಕಾರ, ಏನೇ ಬರಲಿ, ಏನೇ ಬರಲಿ, ಭ್ರಷ್ಟಾಧಿಕಾರಿ ಎಲ್ಲ ಪ್ಲೇಟನ್ನು ಕೂಡ ಡಿಸ್ಮಿಸ್ ಮಾಡಲೇಬೇಕು, ಭ್ರಷ್ಟಾಧಿಕಾರಿ ಎಲ್ಲ ಪ್ಲೇಟನ್ನು ಕೂಡ ಡಿಸ್ಮಿಸ್ ಮಾಡಲೇಬೇಕು. ಕಾಳಸಂತೆಯಲ್ಲಿ ಭೂಮಿಯನ್ನು ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಪ್ಲೇಟ್ ಭ್ರಷ್ಟಾಧಿಕಾರಿನ ಕೂಡ ಡಿಸ್ಮಿಸ್ ಮಾಡಲೇಬೇಕು. ಇವತ್ತು ಪಾದಯಾತ್ರೆಯನ್ನ ಬಳ್ಳಾರಿಗೆ ಹೊಂಟಿದ್ದೀವಿ. ಇದು ಇವತ್ತು ಬಡ ರೈತರಿಗೆ ಏನಿವತ್ತು ಸಾಗು ಮಾಡ್ತಕ್ಕಂಥ ರೈತರು, ಯಾವುದೇ ಭೂಮಿಯನ್ನು ಇಲ್ಲದಂಥ ರೈತರು, ಯಾವುದೇ ಒಂದು ಸಣ್ಣ ಆದಾಯ ಇಲ್ಲದಂಥ ರೈತರು, ಬಡ ರೈತರು ಸುಮಾರು ದಿನಗಳ ಕಾಲ ಅವರು ತಾತ ಮುತ್ತಾತಗಳಿಂದ ಇವತ್ತು ಆ ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥ ರೈತರಿಗೆ ಪಟ್ಟ ಕೊಡ್ಬೇಕಂತ ಇವತ್ತು ನಾವು ಪಾದಯಾತ್ರೆಯನ್ನು ಹೊಂಟಿದ್ದೀವಿ. ಇವತ್ತು ಇಡೀ ನಮ್ಮ ಸಿರುಗುಪ್ಪ ತಾಲೂಕಿನಿಂದ ಸುಮಾರು 4 ಹಳ್ಳಿ ರೈತರು
ಮತ್ತು ಹಳೇಕೋಟೆ 64 ಹಳೇಕೋಟೆ ಮತ್ತು ಎರಡನೇದಾಗಿ ದೇಶನೂರು ಮತ್ತು ಮೂರನೇದಾಗಿ ಕೆಂಚನಗುಡ್ಡ, ನಾಲ್ಕನೇದಾಗಿ ಹಳ್ಳಿಗನೂರು ಮತ್ತು ಐದನೇದಾಗಿ ಸಿರಿಗೇರಿ. ಈ 5 ಹಳ್ಳಿಗಳಿಂದ ಇವತ್ತು ಪಾದಯಾತ್ರೆಯನ್ನು ಹೊಂಟಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಇವತ್ತು ನಾವು ಆ ಜಿಲ್ಲಾಧಿಕಾರಿಗಳ ಆಫೀಸಿಗೆ ಇವತ್ತು ಹೊಂಟಿದ್ದೀವಿ ಪಾದಯಾತ್ರೆ. ಹಂಗಾಗಿ ಇದು ಇಲ್ಲಿ ಸುಮಾರು 850 ಎಕರೆ ಇವತ್ತು ಭ್ರಷ್ಟಾಧಿಕಾರಿಗಳು ಇವತ್ತು ಅವರವರ ತಮ್ಮ ಸಿಬ್ಬಂದಿ ಇರ್ತಕ್ಕಂಥ ಬಂಧು ಬಳಗಗಳಿಗೆ ಇವತ್ತು ಕಾಳಸಂತೆಯಲ್ಲಿ ಪಟ್ಟವನ್ನು ಮಾಡಿದ್ದಾರೆ. ಅವರ ಅಧಿಕಾರಿಗಳು ಇವತ್ತು ರಾಜರೋಷವಾಗಿ ಇವತ್ತು ತಿರುಗಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಯಾವುದೇ ಕಾನೂನು ಕ್ರಮ ಇವತ್ತು ಆಗಿಲ್ಲ. ಅಂಥ ಭ್ರಷ್ಟಾಧಿಕಾರಿಗಳನ್ನು ಇವತ್ತು ನಾವು ತಾಲೂಕಿನಾಗ ಇಟ್ಕೊಂಡು ಇವತ್ತು ನಾವು ಕಾಲಹರಣ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ಏನೈತಲ್ಲ ಇವತ್ತು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇವೆಲ್ಲವೂ ಭ್ರಷ್ಟಾಚಾರದಲ್ಲಿ ಮುಳುಗಿದಾವೆ, ಹಾಳಾಗೋಗಿದೆ. ಮತ್ತು ರೈತರಿಗೆ ಯಾವುದೇ ಕೆಲಸಗಳನ್ನು ಆಗ್ತಾ ಇಲ್ಲ. ಮತ್ತು ಇಂಥ ಭ್ರಷ್ಟಾಧಿಕಾರಿಗಳು ರಾಜರೋಷವಾಗಿ ತಮ್ಮದೇ ತಾವು ಇವತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ನಡೆಸ್ತಾ ಇದ್ದಾರೆ. ಇವತ್ತು ರೈತರು ಯಾವುದೇ ಒಂದು ಸಣ್ಣ ಆದಾಯ ಇಲ್ಲದಂಥ ರೈತರು, ಒಂದು ಸೆಂಟ್ಸ್ ಇಲ್ಲದಂಥ ರೈತರು ಇವತ್ತು ಅದನ್ನು ಉಳಿವೆ ಮಾಡ್ತಾ ಇದ್ದಾರೆ. ಅಂಥ ಭೂಮಿಯನ್ನು ಇವತ್ತು ಬೇರೆಯವರಿಗೆ ಪಟ್ಟ ಕೊಡಿಸ್ಲಿಕ್ಕೆ ಅವ್ರನ್ನೆಲ್ಲ ಒಕ್ಕಲೆಬ್ಸಲಿಕ್ಕೆ ಇವತ್ತು ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಇರ್ತಕ್ಕಂಥ ದೊಡ್ಡ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ಬೋದು, ಅವ್ರ ಬಗ್ಗೆ ಯಾವುದೇ ಇವತ್ತು ಕ್ರಮ ತಗೊಂತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಹಂಗಾಗಿ ಸುಮಾರು ಇವ ಯಲ್ಲಾರೆಡ್ಡಿ ಅಂತ ರಿಜಿಸ್ಟರ್ ಆಫೀಸರು, ಆ ಯಲ್ಲಾರೆಡ್ಡಿ ಇವತ್ತು ಏನೆಲ್ಲ ಭೂಮಿಗಳನ್ನು ಬೇರೆ ಬೇರೆಯವರಿಗೆ ಹೆಸರಿಗೆ ಪಟ್ಟಗಳು ಮಾಡ್ತಾ ಇದ್ದಾನೆ. ಅವ್ರ ಮೇಲೆ ಸುಮಾರು 4-5 ಕೇಸ್ಗಳಾಗಿದ್ದಾವೆ. ಅವ್ರ ಮೇಲೆ ಎಷ್ಟೋ ಕೇಸ್ಗಳಾಗಿದ್ದಾವೆ. ಆದರೂ ಕೂಡ ಇವತ್ತು ಅಂಥ ಅಧಿಕಾರಿನ ಇವತ್ತು ಇಲ್ಲಿ ತಾಲೂಕಿನಾಗ ಇಟ್ಕೊಂಡು ಇವತ್ತು ಕಾಲ ಹರಣ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಇವತ್ತು ವ್ಯವಸ್ಥೆ ಆಗಿದೆ. ಹಂಗಾಗಿ ರೈತರಿಗೆ ಉಳಿಗಾಲಿಲ್ಲ. ಇವತ್ತು ಯಾವುದೇ ಒಂದು ಜೀವನ ಮಾಡಿ ಯಾವುದೋ ಸಣ್ಣ ಭೂಮಿಯನ್ನು ಮಾಡಿ ಜೀವನ ಮಾಡಲಿಕ್ಕೆ ರೈತರಿಗೆ ಇವತ್ತು ಅನುವು ಮಾಡಿಕೊಡ್ತಾ ಇಲ್ಲ. ಇವತ್ತು ದೊಡ್ಡ ವಿಕಾಸಗಳಿಗೆ ಇವತ್ತು ಭ್ರಷ್ಟಾಧಿಕಾರಿಗಳಿಗೆ ಇವತ್ತು ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ತಾಲೂಕಿನ ನಡೀತಾ ಇದೆ. ಹಂಗಾಗಿ ಇಂಥ ಭ್ರಷ್ಟಾಧಿಕಾರಿಗಳ ಮೇಲೆ ಕಾನೂನು ಕ್ರಮ ಆಗಬೇಕು. ಈ ಭ್ರಷ್ಟಾಧಿಕಾರಿಗಳನ್ನ ಕೂಡಲೇ ಡಿಸ್ಮಿಸ್ ಮಾಡಬೇಕು. ಅವರಿಗೆ ಕಾನೂನು ಮೊಕದ್ದಮೆ ಮಾಡಬೇಕು ಅಂತಾನೆ ಇವತ್ತು ಅವ್ರನ್ನ ಯಾರನ್ನು ಕೂಡ ಎಲ್ಲರನ್ನ ಇವತ್ತು ಯಾರ್ಯಾರು ಇವತ್ತು ಆ ಭೂಮಿ ಒಳಗೆ ನುಸುಳಿದಾರೋ ಅವ್ರನ್ನೆಲ್ಲರನ್ನ ಕೂಡ ಇವತ್ತು ಕಾನೂನು ಕ್ರಮ ತಗೊಂಡು ಇವತ್ತು ಅವರಿಗೆ ಡಿಸ್ಮಿಸ್ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು, ರಾಜ್ಯ ಸರ್ಕಾರ. ಇದೇ ವೇಳೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ತಾಲೂಕಾ ಅಧ್ಯಕ್ಷ ವಿ ಮಾರುತಿ, ಸಿಐಟಿಯು ಹಮಾಲಿ ಕಾರ್ಮಿಕರ ಸಂಘದ ತಾಲೂಕಾ ಅಧ್ಯಕ್ಷ HB ಓಬಳೇಶ್ವರಪ್ಪ, ದಲಿತ ಹಕ್ಕುಗಳ ಸಮಿತಿ ಅಧ್ಯಕ್ಷ BL ಈರಣ್ಣ ಸೇರಿದಂತೆ ಇನ್ನಿತರ ಮುಖಂಡರು ಹಾಗೂ ರೈತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.